ನಾ ಹೇಳ್ತಿರ್ತೇನೆ, ಸಿಂಹ ಲಗ್ನದಲ್ಲಿ ಹುಟ್ಟಿದವರಿಗೆ ತುಂಬಾ ಕಷ್ಟ ಯಾವಾಗ್ಲೂ ಇರೋಲ್ಲ. ಅವರಾಗ ಅನ್ಕೋಬಹುದು, ಸಿಂಹರಾಶಿಯವರಾಗ್ಲಿ ಇಲ್ಲ ಸಿಂಹ ಲಗ್ನದವರಾಗ್ಲಿ, ನಿಮ್ಮ ಆಸೆ ಊರಗಲೇ ಇದ್ರೆ ನಾವೇನ್ ಮಾಡೋಕ್ಕಾಗುತ್ತೆ? ಅದು ನಿಜವೇ. ನೀವು ಹಾಗೆಯೇ ಸಿಂಹ ಲಗ್ನಕ್ಕೆ ನಾನು ನೋಡಿದಾಗೆ ಯಾವ ದಶೆಯು ಯಾವ ಸಾಡೆ ಸಾತಿ ಆಗಲಿ ಏನಾಗಲಿ ತುಂಬ ಒಂದು ಭಾರವನ್ನ ಇಡುವುದಿಲ್ಲ. ತಾತ್ಕಾಲಿಕ, ಅದೊಂದು 6 ತಿಂಗಳು 6 ವರ್ಷ 10 ವರ್ಷ ಇರುತ್ತೆ. ಬಟ್ ಊಟ ಬಟ್ಟೆ ವ್ಯವಸ್ಥೆಗೆ ಏನು ಕೊರತೆ ಇರೋಲ್ಲ, ನಿಮಗೆಲ್ಲ ಕೊಟ್ಟಿರುತ್ತೆ. ನೀವು ಗುರ್ಬೇಕಿತ್ತು, ರಾಜ ಅಲ್ವಾ, ರಾಜನಂತೆ ಚಿಂತನೆ ರಾಜನಂತೆ ಆಲೋಚನೆ ಅನ್ನತಕ್ಕಂಥ ಭಾವ, ಖಂಡಿತ ಅದು ತಪ್ಪಲ್ಲ. ಆದ್ರಿಂದ ನೀವು ಸ್ವಲ್ಪ ದೊಡ್ಡದೇ ಬಯಸೋದು, ಅದರಿಂದ ಕೊರಗ್ತೀರಿ. ಹಂಗಿರ್ಬೇಕಿತ್ತು, ಈ ರೀತಿ ರೀಚ್ ಇರ್ಬೇಕಿತ್ತು, ನನ್ನಲ್ಲಿ ಅರ್ಹತೆ ಇದ್ದು, ನನ್ನಲ್ಲಿ ವ್ಯಕ್ತಿತ್ವ ಇದ್ದು, ನನ್ನಲ್ಲಿ ಪರಿಶ್ರಮ ಇದ್ದು, ಈ ಸಿದ್ಧತೆ ಬದ್ಧತೆ ಎಲ್ಲ ಇದ್ದು ಕೂಡ ನನಗೆ ಯಾಕೋ ಕಡಿಮೆ ಅನ್ನಿಸ್ತಕ್ಕಂಥದ್ದು ನಿಮ್ಗೆ ಯಾವಾಗಲೂ ಇರುತ್ತೆ. ಅದೊಂದು ಇಟ್ಟಿರ್ತಾನೆ, ಕೊರಗಿಟ್ಟಿರ್ತಾನೆ. ಸಿಂಹ ಲಗ್ನ ಸಿಂಹರಾಶಿಯಲ್ಲಿ ಹುಟ್ಟೋದವರಿಗೆ ಯಾವಾಗಲೂ ಒಂದು ಕೊರಗಿಟ್ಟಿರ್ತಾನೆ. ಅದು ಗುರುಗಳೇ, ಅದು ನಂದಾಗ್ಬೇಕಿತ್ತು, ಆ ಸ್ಥಾನ ನಂದಾಗ್ಬೇಕಿತ್ತು, ಆ ಜಾಗ ನಂದಾಗ್ಬೇಕಿತ್ತು, ಆ ಪರಿಸ್ಥಿತಿ ನಂದಾಗ್ಬೇಕಿತ್ತು. ಸಂವೇರ್ ಐ ಮಿಸ್ಡ್ ಇಟ್, ಸಂವೇರ್ ಎಲ್ಲೋ ಮಿಸ್ ಮಾಡ್ಕೊಟ್ಟೆ, ಎಲ್ಲೋ ಜಾರು ಇತ್ತು ಅನ್ನತಕ್ಕಂಥದ್ದು ಇದು ನಿಜ.